ಪಾಪ ಹಳ್ಳಿ ಜನಗಳು ನಮ್ಮಲ್ಲಿ ಇನ್ನೂ ಕೂಡ ಮುಗ್ಧರಾಗಿದ್ದಾರೆ, ಎಷ್ಟೋ ಹೆಣ್ಮಕ್ಳು. ಆ ಮುಗ್ಧರು ಏನು ಮಾಡ್ತಾರೆ, ಇವತ್ತೇನು ಈ ಕೋಟಿ ತುಂಬ ಸಾವಿರ ಅಂತ ನೋಡಿ ಹಂಗೆ ಬೇಗ ನಂಬಿಡ್ತಾರೆ ಅಷ್ಟೇ. ಒಂದು ದೇಶ ಸುಭಿಕ್ಷವಾಗಿ ನಡೀಬೇಕು ಅಂದರೆ ಒಂದು ಶಿಕ್ಷಣ ಕೊಡಬೇಕು, ಮತ್ತೊಂದು ಆರೋಗ್ಯ ಕೊಡಬೇಕು, ಮತ್ತೊಂದು ಉದ್ಯೋಗ ಕೊಡಬೇಕು. ಯಾವ ವ್ಯಕ್ತಿ ಆಯ್ಕೆ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ, ಒಂದು ಗಟ್ಟಿ ನಾಯಕತ್ವ ಬರಬೇಕು ನಮಗೆ. ಅಂಥ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ಅದು ನಾನೇ ಒಂದು ದಿನ ಇಂಜಿನಿಯರ್ ಕೆಲಸ ಸೇರಿದ್ದೀನಿ ಅವ್ರ ಹತ್ರ. ಓಕೆ, ನಾನು ನನ್ನ ಹೆಸರು MB ಬಸವರಾಜು ಅಂತೇಳಿ, ಯಾವ ಊರವರು? ಮಂಡ್ಯದವರು. ಓಕೆ, ಇವಾಗ ಎಲೆಕ್ಷನ್ ಇದೆಯಲ್ಲ ಸರ್, ನಿಮಗೆ ಯಾವ ಪಕ್ಷ ಬಂದರೆ ಯಾವ ಥರ ಉನ್ನತ ಸ್ಥಾನದಲ್ಲಿ ನಮ್ಮ ರಾಜ್ಯನ ತೊಗೊಂಡೋಗ್ತಾರೆ ಆ್ಯಂಡ್ ಜನಗಳಿಗೆ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ಅನಿಸುತ್ತೆ? ಆ್ಯಂಡ್ ಯಾರ ಮೇಲೆ ನಿಮಗೆ ತುಂಬ ನಂಬಿಕೆ ಇದೆ? ಆ್ಯಂಡ್ ಯಾರು ಬರಬಾರ್ದು, ಯಾರು ಬರಬೇಕು, ಯಾಕೆ ಬರಬೇಕು, ಯಾಕೆ ಬರಬಾರ್ದು, ಇಷ್ಟು ಕಾರಣಗಳನ್ನ ಕೊಡ್ತೀರಾ? ಇಲ್ಲಿ ಯಾವ ಪಕ್ಷ ಅನ್ನೋದಕ್ಕಿಂತ ಕೂಡ ಯಾವ ವ್ಯಕ್ತಿ ಆಯ್ಕೆ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ನಮ್ಮ ದೇಶದಲ್ಲಿ ಏನೋ ಸುಮಾರು 140 ಕೋಟಿ ಜನ ಅಂತ ಹೇಳ್ತಾ ಇದ್ದೀವಿ, ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಪಕ್ಷ ಅಥವಾ ವ್ಯಕ್ತಿ ಅವರು ಆಯ್ಕೆ ಆಗಬೇಕು ಅನ್ನೋದು ನಮ್ಮ ಅನಿಸಿಕೆ. ಇಲ್ಲಿ ಕಾಂಗ್ರೆಸ್ಸು ಅಥವಾ BJP ಅಥವಾ ಇತರೆ ಸ್ಥಳೀಯ ಪಕ್ಷಗಳು ಅನ್ನೋದು ಬರೋದಿಲ್ಲ. ಆಯಾ ರಾಜ್ಯ ಮಟ್ಟದಲ್ಲಿ ಚುನಾವಣೆ ನಡೆದಾಗ ಸ್ಥಳೀಯವಾಗಿ ಅವರು ಪಕ್ಷಗಳನ್ನು ಬೆಂಬಲಿಸ್ತಾರೆ. ಇದು ದೇಶದ, ಯಾಕೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಶತ್ರು ರಾಷ್ಟ್ರಗಳು ಬೇಕಾದಷ್ಟು ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ಈಗ. ಸೊ ಈ ಆಕ್ರಮಣಗಳಲ್ಲಿ ನಿಲ್ಲಬೇಕು ಅಂದರೆ ಒಂದು ಗಟ್ಟಿ ನಾಯಕತ್ವ ಬರಬೇಕು ನಮಗೆ. ಆ ಗಟ್ಟಿ ನಾಯಕತ್ವವನ್ನು ಯಾರು ಮಾಡ್ತಾರೆ ಅನ್ನೋದನ್ನು ಜನ ಆಲೋಚನೆಯನ್ನು ಮಾಡಿ ಅಂಥ ವ್ಯಕ್ತಿಯನ್ನು, ಅಂಥ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ಅದು ಉತ್ತಮ. ಈಗ ನಿಮ್ಗೆ ಈ ಕಡೆ ಇವರು CN ಮಂಜುನಾಥ್ ಸರ್ ಇದ್ದಾರಾ? ಇಲ್ವಾ? ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರ. ಹೌದಾ? ಓಕೆ, ಕುಮಾರಸ್ವಾಮಿ ಅವ್ರು ಬಂದರೆ ನಿಮಗೆ ಏನೇನೆಲ್ಲ ಮಾಡ್ತಾರೆ ಅಂತ ಅವ್ರ ಮೇಲೆ ನಂಬಿಕೆ ಇದೆ ಆ್ಯಂಡ್ ಅವ್ರು ಬರಬೇಕಾ ಬೇಡವಾ? ಓಪನ್ ಆಗಿ ಹೇಳಿ. ಬಿಕಾಸ್ ನಾವು ಯಾವಾಗಲೂ ಕೂಡ ಯಾವುದೇ ವ್ಯಕ್ತಿಯನ್ನು ನಾವು ಅವ್ರು ಮಾಡ್ತಾರೆ ಮಾಡೋಕ್ಕಿಲ್ಲ ಅನ್ನೋದು ಯಾವಾಗ ಆದರೆ ಆ ವ್ಯಕ್ತಿಗೆ ನಾವು ಸ್ಥಾನಮಾನವನ್ನು ಕೊಟ್ಟಾಗ ಮಾತ್ರ ಗೊತ್ತಾಗೋದು. ಈಗ ಕುಮಾರಸ್ವಾಮಿ ಅವರು ಹಿಂದೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಅನುಭವಿಸಿದ್ದಾರೆ. ಆಗ ಹಲವಾರು ಜಿಲ್ಲೆಗಳಲ್ಲಿ ಉತ್ತಮವಾದ ಕೆಲಸ ಮಾಡಿದ್ದಾರೆ, ಮತ್ತೆ ಒಳ್ಳೆ ಹೆಸರು ಕೂಡ ಪಡ್ಕೊಂಡು. ಅಂದ್ರೆ ರೈತರ ಪರವಾಗಿ ಅವರು ಗೆದ್ರೆ ತುಂಬಾ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಇವತ್ತಿಗೆ ಇತ್ತೀಚೆಗೆ ನಮಗೆ ಒಂದು ಮಾಹಿತಿ, ಅದೇನೋ ಖಚಿತನೋ ಇಲ್ವೋ ಗೊತ್ತಿಲ್ಲ, ಆದರೂ ಕೂಡ ಕೇಂದ್ರದಲ್ಲಿ ಕೃಷಿ ಮಂತ್ರಿಯನ್ನು ಮಾಡ್ತಾರೆ, ನೀರಾವರಿ ಖಾತೆಯನ್ನು ಕೊಡಬಹುದು. ಸೊ ನಮ್ಮ ಕಾವೇರಿ ನದಿಗೆ ಅನುಕೂಲ ಆಗ್ಬೋದು, ಕಾವೇರಿ ನೀರಿಗೆ, ತಮಿಳುನಾಡು ಮತ್ತು ಮೇಕೆದಾಟು ಯೋಜನೆಗಳಲ್ಲಿ ಅನ್ನೋದು ಒಂದು ಕುಮಾರಸ್ವಾಮಿ ಅವರು. ಸ್ಟಾರ್ ಚಂದ್ರ ಅವರು ಬಂದರೆ INDA ರಾಷ್ಟ್ರ ಮಟ್ಟದಲ್ಲಿ ಬರ್ತದೆ ಅನ್ನೋದು ಒಂದು ಮಾತು, ರಾಷ್ಟ್ರ ಮಟ್ಟದಲ್ಲಿ. ಸೊ ಹಾಗಾಗಿ ಅವರು ಗೆಲ್ಬೋದು ಅಥವಾ ಸೋಲ್ಬೋದು ಬೇರೆ ವಿಚಾರ. ಇಲ್ಲಿ ಯಾವ ವ್ಯಕ್ತಿನೂ ಕೂಡ ಮಾಡ್ತಾರೆ ಅನ್ನೋದನ್ನು ನಾನು ನಿರ್ಣಯ ಮಾಡೋಕ್ಕಾಗಲ್ಲ. ಕುಮಾರಸ್ವಾಮಿ ಅವರ ಆಡಳಿತ ನೋಡಿರೋದ್ರಿಂದ ಮಾಡ್ಬೋದು. ಸಿದ್ದರಾಮಯ್ಯ ಅವರು ಇವಾಗ ಹೆಣ್ಮಕ್ಳಿಗೆ 10,000 ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲ ಬಿಡಿ, ಅದು ಸುಳ್ಳು. ಅಲ್ಲ, ಇವಾಗ 2,000 ಹಾಕ್ದಾಗ್ಲೇನೆ ಎಲ್ಲಿಂದ ತರಲಿ ದುಡ್ಡು ಅನ್ನೋ ಒಂದು ಡೈಲಾಗ್ ಬರುತ್ತೆ, ಕೇಳಿದ್ದೀರಾ ಅಲ್ವಾ? ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಬಂದಿದ್ಯಾ ಅಂತ ಕೇಳಿದ್ದಾರೆ. ಅದೆಲ್ಲ ಗೊತ್ತಿದ್ರು 10,000 ಅನ್ನೋ ಭರವಸೆ ಕೊಡ್ತಿದಾರಲ್ಲ, ಇದಕ್ಕೆ ನಿಮ್ಮ ಅನಿಸಿಕೆ ಏನು ಅಂತ? ನೋಡಿ, ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಈ ಸಾಲಿನಲ್ಲಿ ಕೊಟ್ಟಿಲ್ಲ, ಹೌದು, ಅದು ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅವರು, ಆಯ್ತಾ? SC ST ಸಮುದಾಯದಲ್ಲಿ ಏನು ಫಂಡ್ ಇತ್ತೋ ಆ ಫಂಡನ್ನು ಕೂಡ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಕೂಡ ಈ ಕಡೆ ಹಾಕೊಂಡಿದ್ದಾರೆ, ಆಯ್ತಾ? ಒಂದು ದೇಶ ಸುಭಿಕ್ಷವಾಗಿ ನಡಿಬೇಕು ಅಂದರೆ ಒಂದು ಶಿಕ್ಷಣ ಕೊಡಬೇಕು, ಮತ್ತೊಂದು ಆರೋಗ್ಯ ಕೊಡಬೇಕು, ಮತ್ತೊಂದು ಉದ್ಯೋಗ ಕೊಡಬೇಕು. ಅದು ಬಿಟ್ಟು ಮೂಲೆಯಲ್ಲಿ ಕುಂತಿರೋರ್ಗು ನಾನು 2,000 ಕೊಡ್ತೀನಿ, 5,000 ಕೊಡ್ತೀನಿ, 1,00,000 ಕೊಡ್ತೀನಿ. ಇವಾಗ ಜನ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ರಾಜ್ಯನ ಪಕ್ಕದ ರಾಜ್ಯಕ್ಕೆ ಅಡ ಇಟ್ಟು ದುಡ್ಡು ತರ್ತಾರೆ ಹೇಳ್ತಿದ್ದಾರೆ. ಅಂದ್ರೆ ಕುಡುಕರು ಅಂದರೆ ಅವ್ರನ್ನ ಹೇಳಿಸ್ತಿಲ್ಲ, ಅವರು ಹೇಳ್ತಾರೆ 200 ರೂಪಾಯಿ ಪ್ಯಾಕೆಟ್ ಆಗಿದೆ, ಅದನ್ನ ನನ್ನ ಹತ್ರ ಕಿತ್ಕೊಂಡು ನನ್ನ ಹೆಂಡತಿ ಕೊಡಕ್ಕೆ ಅವನೇ ಬೇಕಾ ಅಂತ ಹೇಳ್ತಾರೆ. ಕೇಳಿದ್ದೀರಾ ಇದೆಲ್ಲ? ಸೊ ಇದೆಲ್ಲ ಕೇಳಿದಾಗ ನಿಮಗೆ ಅವರು ಕೊಡೋ ಭರವಸೆಗಳನ್ನ ನಂಬಬೇಕು ಅಂತ ಅನ್ಸುತ್ತಾ? ಯಾರು ನಂಬ್ತಾರೆ ಅಂತಂದರೆ ಆಲೋಚನೆಯನ್ನು ಮಾಡಿ ತರ್ಕಬದ್ಧವಾಗಿ ವಿಮರ್ಶೆ ಮಾಡ್ತಾರಲ್ಲ, ಅವ್ರು ನಂಬ್ತಾರೆ. ಪಾಪ ಹಳ್ಳಿ ಜನಗಳು ನಮ್ಮಲ್ಲಿ ಇನ್ನೂ ಕೂಡ ಮುಗ್ಧರಾಗಿದ್ದಾರೆ, ಎಷ್ಟೋ ಹೆಣ್ಮಕ್ಳು ಅನ್ನೋದು. ಆ ಮುಗ್ಧರು ಏನು ಮಾಡ್ತಾರೆ, ಇವತ್ತೇನು ಈ ಕೋಟಿ ತುಂಬ ಸಾವಿರದು ಅಂತ ನೋಡಿ ಹಂಗೆ ಬೇಗ ನಂಬಿಡ್ತಾರೆ ಅಷ್ಟೇ. ಸೊ ಒಟ್ಟಾರೆ ನಮ್ಮ ಅಭಿಪ್ರಾಯ, ಈ ದೇಶವನ್ನು ಕಾಯ್ತಕ್ಕಂಥ ಭದ್ರತೆಯನ್ನು ಇವತ್ತು ನಕ್ಸಲೈಟ್ ನೋಡ್ತಾ ಇದ್ದೀವಿ, ಉಗ್ರಗಾಮಿಗಳು ನೋಡ್ತಾ ಇದ್ದೀವಿ, ಎಲ್ಲನೂ ಕೂಡ ಅದನ್ನೆಲ್ಲನೂ ರಕ್ಷಣೆ ಮಾಡ್ತಕ್ಕಂಥ ದಿಟ್ಟ ನಾಯಕನ ಆಯ್ಕೆ ಮಾಡಬೇಕು, ಯಾವುದೇ ಪಕ್ಷ ಆಗಿಲ್ಲ. ಕರೆಕ್ಟ್.
ಇಷ್ಟ ನಿಮ್ಮ ನಿಮ್ಮ ಅನಿಸಿಕೆ. ಅನಿಸಿಕೆ ಹೇಳಿರಲ್ಲ ಅಲ್ಲ, ಮಂಡ್ಯದ ಕೇಳಿದ್ರೆ ಇಡಿ ಮೇಡಮ್ ಅವರ ಅನಿಸಿಕೆ ಹೇಳಿಲ್ಲ ಮಂಡ್ಯದ್ದು ಹೇಳಿ. ನಿಮ್ಮ ಮತ ಯಾರಿಗೆ ಅಂತ? ನಿಮ್ಮ ಅನಿಸಿಕೆ ಹೇಳಿ, ನಿಮ್ಮ ಅದು ಅಭಿಪ್ರಾಯ ಹೇಳಿ. ಮತ ಅವ್ರವ್ರ ಹಕ್ಕು, ಯಾರಿಗೂ ಇಲ್ಲ, ಹೇಳ್ತೀವಿ, ಏನಿಲ್ಲ. ಹಂಗೆಲ್ಲ ಹೇಳ್ಬಾರ್ದು ಸರ್, ಅದು ಅವ್ರವ್ರ ಪರ್ಸ್ನಲ್ಲು. ಯಾರು ಇಂಥದ್ದಕ್ಕೆ ಹಾಕಿದ್ವಿ ಅಂತ ಹೇಳ್ಬಾರ್ದು ಅಂತಾನೆ ತಾನೆ ಅದು ಬೂತ್ನ ಫುಲ್ ಕವರ್ ಮಾಡೋದು. ಸೊ ಅದನ್ನ ನಾವು ಕೇಳಲ್ಲ. ಬಟ್ ಏನಂದ್ರೆ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದಷ್ಟೇ ನಮಗೆ ಮುಖ್ಯ. ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಇಲ್ಲಿ ಮಾತಾಡ್ಕೊಂಡು ಟೀಮ್ ಅಂತೇಳಿ ನಾವು ಓಕೆ ಮಂಡ್ಯ ಸ್ಟೇಡಿಯಂನಲ್ಲಿ ಪ್ರತಿನಿತ್ಯ ನಾವು 15-20 ಮಂದಿ ಇದ್ದೀವಿ. ಓಕೆ 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 ಸರ್, ಯಾರು ಗೆಲ್ಬಾರ್ದು ಅಂತ ಅನ್ಸುತ್ತೆ? ಮೇಡಮ್, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯವರಿಗೆ ಫಸ್ಟ್ ಆದ್ಯತೆ, ಬೇರೆ ಜಿಲ್ಲೆಯವರಿಗೆ ಆದ್ಯತೆ ಇಲ್ಲ. ಈಗ ಎನಿ ಟೈಮ್ ಯಾವಾಗಲೂ ಬೇರೆಯವ್ರಿಗೆ ಇದು ಕೊಟ್ಟಿಲ್ಲ, ಆದ್ಯತೆ ಕೊಟ್ಟಿಲ್ಲ. 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದು ಕ್ಲೀನಾಗಿ ಪ್ರಮೋಟ್ ಮಾಡಿದ್ದಾರೆ. ನಮ್ಮದು ಸ್ಟಾರ್ ಚಂದ್ರು ಮೇಡಮ್. ಓಕೆ ಯಾಕೆ ಗೆಲ್ಬೇಕು ಅವರು ಸ್ಟಾರ್ ಚಂದ್ರ ಅವರು ಅಂತ? ಸ್ಥಳೀಕರು ಮೇಡಮ್ ಕೈ ಸಿಗ್ತಾರೆ. ನಮ್ಮ ಮುಖ್ಯಮಂತ್ರಿ ಏನಾದ್ರು ಒಳ್ಳೆ ಕೆಲಸಗಳು ಮಾಡಿದಾರ ಅವರು? ಮಾಡಿದ್ದಾರೆ ಮೇಡಮ್. ಏನೇನು ಮಾಡಿದ್ದಾರೆ? ಸ್ಕೂಲ್ಗಳಿಗೆ ದತ್ತು ತಗೊಂಡಿದ್ದಾರೆ, ಸ್ಕೂಲ್ಗಳು ದತ್ತು ಸ್ವಲ್ಪ ತಗೊಂಡಿದ್ದಾರೆ. ಜೋರಾಗಿ ಮಾತಾಡ್ಬೇಕು. ನಾನೇ ಒಂದು 10 ಜನ ಇಂಜಿನಿಯರ್ ಕೆಲಸ ಸೇರಿಸಿದ್ದೀನಿ ಅವ್ರ ಹತ್ರ. ಓಕೆ, ನಾನು ನಿರುದ್ಯೋಗಿಗಳಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ. ಆಮೇಲೆ ಲೈಕ್ ಅಂದ್ರೆ ಅವರು ಮುಂಚೆ ಏನಾಗಿ ಅಭ್ಯರ್ಥಿಗಳಾಗಿದ್ರು ಅವರು? ಇಲ್ಲ ಮೇಡಮ್, ಅವರ ಅಳಿಯ MLA, ಅವರ ಅಣ್ಣ MLA. ಅವ್ರು ಇದೇ ಮೊದಲನೇ ಸಲ Contest ಮಾಡ್ತಾರೆ. ಪಾರ್ಟಿಸಿಪೇಟ್ ಮಾಡ್ತಿರೋದು. ಓಕೆ, ಸೊ ಅವ್ರ ಮೇಲೆ ನಿಮಗೆ ತುಂಬಾ ನಂಬಿಕೆ ಇದೆ, ನಂಬಿಕೆ. ಒಳ್ಳೇದು ಮಾಡ್ತಾರೆ ಅನ್ನೋದು. ಓಕೆ, ನೆಕ್ಸ್ಟ್ ಹೇಳಿ ಸರ್. ಯಾಕೆ ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರ ಅಭಿಪ್ರಾಯ ಒಂದೇ. ಈ ಸರಿ ಕುಮಾರಸ್ವಾಮಿ ಅವರು ಮೈತ್ರಿ NDA ಅಭ್ಯರ್ಥಿ ಆಗಿರೋದ್ರಿಂದ ಒಟ್ಟಾರೆಯಾಗಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಏನೋ ದೇಶದ ಜನರ ಕನಸಿದೆ. ಆಮೇಲೆ ಇಲ್ಲಿ ಮಂಡ್ಯದ ಒಂದು ಕನಸಿದೆ. ಈ ಸರಿ ಯಾರು? ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು. ಅತ್ಯಧಿಕ ಮತದಿಂದ ಗೆಲ್ತಾರೆ. ಅವರು 2-3 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಬೇರೆಯವ್ರ ಬಗ್ಗೆ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ. ಕ್ಯಾಂಡಿಡೇಟ್ ವೈಸ್ ಬಂದಾಗ ಕುಮಾರಸ್ವಾಮಿಗೆ ಕಂಪ್ಯಾರಿಸನ್ ಕ್ಯಾಂಡಿಡೇಟ್ ಏನಲ್ಲ. ಆಮೇಲೆ ಬಟ್ ಅಭಿವೃದ್ಧಿ ಅವ್ರು ಮುಂಚೆನೂ ಸ್ವಲ್ಪ ಮಾತು ಕೊಟ್ಟು ಅದಾದ್ಮೇಲೆ ಮೈತ್ರಿ ಸರ್ಕಾರ ಆದಾಗ ಅವರು ನಾನು ನಮ್ಮ ಸರ್ಕಾರ ಬಂದಿದ್ರೆ ಮಾತ್ರ ನಾನು ಸಾಲ ಮನ್ನಾ ಮಾಡ್ತಿದ್ದೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಆ ವಿಷಯದಲ್ಲಿ ಅವ್ರು ತುಂಬಾ ಕೆಟ್ಟವರಾಗ್ಬಿಟ್ರು ಜನಗಳ ಹತ್ರ. ಅದು ರಾಜ್ಯ ಸೊ ಸರ್ಕಾರ ಇವಾಗ ಮತ್ತೆ ಅವ್ರನ್ನ ನಂಬೋ ಪರಿಸ್ಥಿತಿಯಲ್ಲಿ ನೀವೆಲ್ಲರೂ ಇದ್ದೀರಾ? ನಮ್ಮದು ವಿಷಯ ಏನಿಲ್ಲ. ಈಗ ದೇಶ ಮುಗಿದ್ರೆ ರಾಜ್ಯ ಜನ ಜಿಲ್ಲೆ ಎಲ್ಲ ಇರುತ್ತೆ. ದೇಶ ಸದೃಢ ಆಗಬೇಕು ಅಂದರೆ ಇದೊಂದು ಅವಕಾಶ ಇದೆ. ಕುಮಾರಸ್ವಾಮಿ ಅವ್ರಿಗೆ ಇದೊಂದ್ಸಲಿ ಅತಿ ಹೆಚ್ಚಿನ ಅಂಶದಿಂದ ಮಂಡ್ಯ ಇತಿಹಾಸದಲ್ಲಿ ಯಾರು ಗೆದ್ದಿರಲ್ಲ ಅಷ್ಟು ಲೀಡಲ್ಲಿ ಗೆಲ್ತಾರೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ರಾಜ್ಯ ಸರ್ಕಾರದ ಇಶ್ಯೂನೇ ಬೇರೆ, ಆಮೇಲೆ ರಾಷ್ಟ್ರ ರಾಜಕಾರಣನೇ ಬೇರೆ. ಈಗ ನಡೀತಿರೋದು ಲೋಕಸಭೆ ಚುನಾವಣೆ. ಹಾಗಾಗಿ ಈ ಬಾರಿ ಕುಮಾರಸ್ವಾಮಿ ಅವರು ಅತಿ ಹೆಚ್ಚಿನ ಮತದಿಂದ ಗೆಲ್ತಾರೆ. ಒಟ್ಟಲ್ಲಿ ಮಂಡ್ಯ ಕಡೆ ಕುಮಾರಸ್ವಾಮಿ ಅವರು ಬರ್ತಾರೆ ಅನ್ನೋದು ನಿಮ್ಮ ಹೇಳಿಕೆ. ಹೌದು.